ವಿಷಯಕ್ಕೆ ನಾವು ಹೋಗೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಇಪ್ಪತ್ತೈದನೇ ವಚನದಿಂದ 27ನೇ ವಚನದವರೆಗೆ ಓದೋಣ. 29ನೇ ವಚನದವರೆಗೆ, 28ನೇ ವಚನದವರೆಗೆ ಓದ. 25ರಿಂದ 28. ಸಾಕು, ಗಮನಿಸ್ತೀನಿ. ಎಲ್ಲರ ಜೊತೆ ಇದ್ದೀರಾ? ಗಮನ ಇಟ್ಟು ಕೇಳಿಸ್ಕೊಂಡು. ಇಂಟ್ರೆಸ್ಟ್ ಆಗಿ ಹೋಗ್ತಾ ಇದೆಯಾ? ನಿದ್ರೆ ಬರ್ತಿರ್ತಾನೆ. ಮೊದಲನೇ ವ್ಯಕ್ತಿ ಯಾವುದ್ರ ಮೇಲೆ ಕಣ್ಣಿತ್ತು? ತನಗೆ ಆಸ್ತಿ ಮೇಲೆ, ಮೀನ್ಸ್ ಅವನಿಗೆ ಇರುವವುಗಳ ಮೇಲೆ ಮನಸ್ಸಿತ್ತು. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ತಮ್ಮ ಬಂದಿದ್ದಾನೆ. ಈ ಕಥೆ ನಿಮ್ಗೆ ಗೊತ್ತು. ಈ ಘಟನೆ ಸಮಯ ಹೇಳುವಂಥ ಸಾಮೇಲೆ ಕೊಡಿದ್ರೆ ನಿಮ್ಗೆ ಗೊತ್ತಿದೆ. ತಪ್ಪಿ ಹೋಗಿದ್ದ ಮಗ, ಸತ್ತು ಹೋಗಿದ್ದಂಥ ಮಗ ಮತ್ತೆ ವಾಪಸ್ ಬಂದನು ಅಂತ ತಂದೆ ಸಂತೋಷ ಪಡುವಂಥ ವೇಳೆ ವಾದ್ಯ ನರ್ತನಗಳನ್ನು ಕೇಳಿ ಹಿರಿ ಮಗ ಬರ್ತಾನೆ. ಬರುವಾಗ ಒಂದು ಸುದ್ದಿ ಕೇಳಿಸ್ಕೊತಾನೆ. ಏನು ಈ ಸಂಭ್ರಮ ನಮ್ಮನೇಲಿ ಅಂತ ಕೇಳಿದಾಗ, ನಿಮ್ಮ ತಮ್ಮ ಬಂದಿದ್ದಾನೆ ಅಂತ ಹೇಳ್ತಾನೆ. ಹೇಳಿದಾಗ ಇವನು, ಅದು ಕೂಡ ಒಂದು ವಿಷಯ ಗೊತ್ತಾಗುತ್ತೆ, ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಆ ಕೊಬ್ಬಿಸಿದ ಕರು ಅಂದ್ರೆ ಅರ್ಥ ಏನು ಗೊತ್ತಾ? ಆ ಮನೆಯಲ್ಲೇ ಬಹಳ ಬೆಸ್ಟಾಗಿ ದಷ್ಟಪುಷ್ಟ ಬೆಳೆದಂಥ ಕರು ಅಂತ ಹೆಸರುವಾಸಿಯಾಗಿತ್ತು ಮನೆಯಲ್ಲಿ. ಆ ಕರುವನ್ನು, ಆ ಕೊಬ್ಬಿಸಿತಲ್ಲ ಆ ಕರು, ಅದನ್ನ ಕೊಯ್ಸ್ತಾನೆ ಅನ್ನೋ ವಿಷಯವನ್ನು ಕೇಳಿಸ್ಕೊಂಡ ತಕ್ಷಣ ಅವನಿಗೆ ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂತು. ಇನ್ನೂ ಒಂದು ವಚನ ಮುಂದೆ ಹೇಳ್ತಾರೆ, ಒಳಕ್ಕೆ ಹೋಗಲಿಲ್ಲದೆ. ಒಳಕ್ಕೆ ಹೋಗಲಿಲ್ಲ ಇವನಿಗೆ ಯಾವುದ್ರ ಮೇಲೆ ಮನಸ್ಸಿತ್ತು. ಈಗ ತಂದೆ ಬಂದು ಕೇಳ್ತಾರೆ. 29ನೇ ವಚನ ಹೋದ್ರಿ. ಆದರೆ ಅವನು ಇದೆ ಒಂದು ನಿಮಿಷ, 29ನೇ ವಚನ ಓದೋಣ. ಕೊಡಲಿಲ್ಲ. ಸಾಕು. ಇವನು ಐಶ್ವರ್ಯ ಅಂತ ಹೇಳಿದ ಗೊತ್ತಾ? ನಾನು ಎಲ್ಲ ಅಪ್ಪಣೆ ಚಿಕ್ಕನಿಂದಲೂ ಕೈಗೊಂಡಿದ್ದೇನೆ ಅಂತ ಹೇಳಿದ. ಇವನು ಹೇಳ್ತಿದ್ದಾನೆ, ನಿನ್ನ ಒಂದಪ್ಪಣೆಯನ್ನು ಕೂಡ ನಾನು ಏನು ಮಾಡಲಿಲ್ಲ, ಮೀರಲಿಲ್ಲ. ನಿನಗೋಸ್ಕರ ನಾನು ಏನು ಮಾಡಿದ್ದೀನಿ? ಸೇವೆ ಮಾಡಿದ್ದೀನಿ. ಆಗಿದ್ದರೆ ಇವನು ಯಾವುದಕ್ಕಾಗಿ ಸೇವೆ ಮಾಡ್ದ, ಯಾವುದಕ್ಕಾಗಿ ಒಂದಪ್ಪಣೆಯನ್ನು ಮೀರಲಿಲ್ಲ ಅಂದರೆ ಆ ಕೊಬ್ಬಿಸಿದ ಕರುಗೋಸ್ಕರ. ಈಗ ಆ ಕೊಬ್ಬಿಸಿದ ಕರು ಇದೆಯಾ? ಈ ವಚನದಲ್ಲಿ ಇದೆಯಾ? ಏನಾಗಿದೆ? ಕಡಿಬಿಟ್ಟಿದ್ದಾನೆ ಕಿರಿಮಗನಿಗೋಸ್ಕರ. ಇಲ್ಲದೆ ಇರುವವುಗಳ ಮೇಲೆ ಇವನ ಮನಸ್ಸು. ಈಗಿಲ್ಲ ಕರು, ಇವನ ಮನಸ್ಸು ಯಾವುದ್ರ ಮೇಲಿದೆ? ಇಲ್ಲದೆ ಇರುವಂಥ ಕರುವಿನ ಮೇಲಿದೆ. ಅವನು ಕೇಳ್ತಾನೆ ನೋಡಿ, ಇವನು ಕಿರಿಮಗ ಆಸ್ತಿ ಪಾಲ್ ತಗೊಂಡು ಸ್ನೇಹಿತರ ಹತ್ರ ದೂರ ಹೋಗಿ ಎಂಜಾಯ್ ಮಾಡ್ದ. ಇವ ತಂದೆ ಮನೆ ಪಕ್ಕದಲ್ಲೇ ಇದ್ಕೊಂಡು ಸ್ನೇಹಿತರೆಲ್ಲ ಕರ್ಕೊಂಡ್ಬಂದು ಎಂಜಾಯ್ ಮಾಡ್ತಿದ್ದ. ಆಗ ಕೇಳ್ತಿದ್ದ, ಒಂದು ಕರು ಬೇಕತ್ತೀನಿ, ಒಂದು ಕುರಿಗೆ ಹೋಗ್ತೀನಿ, ನಮ್ಮ ಸ್ನೇಹಿತರೆಲ್ಲ ಬಂದಾರೆ. ಅಪ್ಪ ಹೇಳ್ತಿದ್ದ, ಇದಕ್ಕೆಲ್ಲ ಆಗಲ್ಲ, ಸುಮ್ಮನೆ ಇರು, ಆಸ್ತಿನ ನಷ್ಟ ಮಾಡಬಾರ್ದು ಅಂತ ಬುದ್ಧಿ ಹೇಳಿರ್ತಾರೆ. ಈಗ ಅವನು ಇದೆಲ್ಲ ನೆನಪು ಮಾಡ್ಕೊಂಡು ಹೇಳ್ತಿದ್ದಾನೆ, ನೀನು ನನಗೆ ಒಂದು ಕುರಿಯನ್ನು ಕೂಡ ಏನು ಮಾಡಲಿಲ್ಲ, ಸ್ನೇಹಿತರ ಸಂಗಡ ಉಲ್ಲಾಸ ಪಡಲಿಕ್ಕೆ ಕೊಡಲಿಲ್ಲ. ಒಳಗೆ ಹೋಗದೆ ಕೂತಿದ್ದಂತೆ ನೋಡ್ರಿ. ನಮ್ಮ ತಂದೆ ಎಂಥ ಹೃದಯ ಅಂದರೆ ಅಲ್ವಾ? 28ನೇ ವಚನ ಹೋದ್ರಿ. ಬೇಡ್ಕೊಂಡ್ರಂತೆ. ತಂದೆಯ ಹೃದಯ ನೋಡ್ರಿ, ಕೆಲಸ ನೋಡಿರ್ಬೇಕಲ್ವ, ನಿಮ್ಮ ಜೀವನದಲ್ಲಿ ಆಗಿರಬೇಕು. ಡವಕಸು ಬಡ ಮನೆಗೆ, ದಯವಿಟ್ಟು ಬಡ, ನಮ್ಮ ನಗರದ ಭಾಷೆಲಿ ಅಂತಾನೆ, ತಪ್ಪಾಯ್ತು ಬಡ ಮನೆಗೆ, ಡವಕಸು ಬಡ, ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ಟೆ ಬಡ, ತಪ್ಪಾಯ್ತು ಬಡ, ನಾನೇ ಅಂದ್ಬಿಟ್ಟು ಬಡ. ಬೇಡ್ಕೊತಾನೆ ತಂದೆ. ತಪ್ಪಾಗಿ ಹೇಳುತ್ತಾ? ನಮ್ಮ ಭಾಷೆಲಿ ಹಂಗಿತಾನೆ ನಮ್ಮ ಜನ ಕರೀತಾರೆ, ಮಕ್ಕಳನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ. ತಂದೆಯಾದ ದೇವರ ಯಾರು ಹೋಲಿಸಿ ಹೇಳ್ತಿದ್ದಾರೆ, ಮಗನ ಬೇಡ್ಕೊಂಡಂತೆ, ನೀ ವಿಶ್ವಾಸ ಮಾಡಿದೀಯಾ, ಅವುಗಳ ಮೇಲೆ ಬೇಡಪ್ಪ, ನೀ ನನ್ನನ್ನು ಪ್ರೀತಿಸಿದ್ರೆ ಬಾ ಮನೆಗೆ. ಬಟ್ ಅವನು ಒಳಗೋಗಲಿಲ್ಲ.
ಹಾಗಿದ್ರೆ ಇವನು ತಂದೆಯ ಆಜ್ಞೆಯನ್ನು ಕೈಗೊಂಡದ್ದು, ತಂದೆಗೆ ಸೇವೆ ಮಾಡಿದ್ದು, ತಂದೆಯನ್ನು ಪ್ರೀತಿಸಿದ್ದು ಯಾಕಂದರೆ ಇಲ್ಲದೆ ಇರುವವುಗಳ ಮೇಲೆ ಇವನಿಗೆ ಮನಸ್ಸು. ಇಲ್ಲದೆ ಇರುವವುಗಳ ಮೇಲೆ ಇವನ ಮನಸ್ಸು. ಇವತ್ತು ನಾನು ಯೇಸುವನ್ನು ಪ್ರೀತಿಸ್ತಾ ಇದ್ದೀನ, ತಂದೆಯ ಆಜ್ಞೆಯನ್ನು ಕೈಗೊಳ್ತಾ ಇದ್ದೀನ, ಇಲ್ಲದೆ ಇರುವವುಗಳ ಮೇಲೆ. ನೀವು ಕಳಸರಿ ಒಂದು ಮಾತು ಹೇಳಿದ್ರಿ, ಇರುವವುಗಳ ಮೇಲೆ ಮನಸ್ಸಿದೆಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳಿದ್ರಿ. ಒಂದು ವೇಳೆ ನಿಮ್ಮಿಂದ ಕಳೆದು ಹೋದಂಥ ಕೆಲವೊಬ್ಬ ಸಹೋದರ ನನಗೆ ಬಂದು, ಅನೇಕರು ನನಗೆ ಬಂದು ಹೇಳ್ಕೊಡ್ತಾರೆ, ನಾನು ಪ್ರೀತಿಸಿದಂಥ ಹುಡುಗಿ ನನ್ನ ಕೈ ಬಿಟ್ಟು ಅಂತ, ನಾನು ಪ್ರೀತಿಸಿದಂಥ ಹುಡುಗ ನಾನು ಮೋಸ ಮಾಡಿ ಕೊಟ್ಟವರ, ನನ್ನ ಗಂಡ ಈಗ ತಾನೇ ಮಕ್ಕಳು ಕೊಟ್ಟು ದಿಢೀರ್ ಸತ್ತು ಹೋದ್ರು, ದಿಢೀರ್ ಯಾರೋ ಕರ್ಕೊಂಡು ಹೋಗ್ಬಿಟ್ರು. ಇವರೆಲ್ಲ ಪ್ರತಿದಿನ ಎಂಥವ್ರಿಗೋಸ್ಕರ ಕಣ್ಣೀಡ್ತಾರೆ ಗೊತ್ತಾ? ಇಲ್ಲದೆ ಇರುವವುಗಳಿಗಾಗಿ, ಬಿಟ್ಟು ಹೋದಂಥವರಿಗೋಸ್ಕರವಾಗಿ ಕಣ್ಣೀರಿಡ್ತಿದ್ದಾರೆ. ಇಂಥ ಪ್ರೀತಿ ಬೇಕಾ? ಅಂಥವ್ರಿಗೋಸ್ಕರ ನಾವು ಪ್ರೀತಿ ಮಾಡಬಾರ್ದು. ಇರುವವುಗಳನ್ನು ನಾನು ದೃಷ್ಟಿ ಇಡಬಾರ್ದು, ಇಲ್ಲದೆ ಇರುವವುಗಳ ಮೇಲೂ ನನ್ನ ದೃಷ್ಟಿ ಇಡಬಾರ್ದು. ನನ್ನ ದೃಷ್ಟಿ ಯಾವುದರ ಮೇಲಿದೆ? ಕೆಲವು ಸಲ ಅಂದ್ಕೊಂಡಿಲ್ವಾ? ನಾನು ಕೆಲವು ಸಲ ಅಂದ್ಕೊಂಡಿಲ್ವಾ ಆ ಬೈಕ್ ನನ್ನ ತಪ್ಪಿಲ್ಲ, ಬೈಕ್ ತಗೋಬೇಕು ಅಂತ ಆಸೆ ಪಡೋರು ಕೆಲವು ಬೈಕ್ಗಳು ನೋಡಿದ್ರೆ ಇಂಥ ಬೈಕ್ ನನ್ನ ತಪ್ಪಿಲ್ಲ. ಕೆಲವು ಮನೆಗಳು ಹೋಗಿದ್ರೆ ಇದು 40 ಇಂಚ್ ಟಿ ವಿ, ನನ್ನ ತಪ್ಪಿರೋದು 30, ನೆಕ್ಸ್ಟ್ ಟೈಮ್ 40 ತಗೋಬೇಕು. ಆ ಮನೇಲಿ ಇಲ್ಲ, ಯಾವುದ್ರ ಮೇಲೆ ಮನಸ್ಸು? ಇಲ್ಲದೆ ಇರೋಂಥ ಟಿ ವಿ ಮೇಲೆ. ಕೆಲವು ಹೆಣ್ಮಕ್ಳಿಗೆ ನಾನು ತಮ್ಮ ಹತ್ರ ಉದ್ದದ್ದು ಕೂದಲಿಲ್ಲ, ಇಲ್ಲದೆ ಇರೋ ಕೂದಲು ಬೇರೊಬ್ಬರ ಹತ್ರ ನೋಡಿ ನಾನು ಬೆಳೆಸ್ಕೊತೀನಿ. ಹಂಗೆ ಕೆಲವರು ಕೂದಲಿಗೋಸ್ಕರ ಯಾವಾಗ ಪ್ರೇಯರ್ ಮಾಡಿಸ್ತೋ ಇಲ್ಲ ಗೊತ್ತಿಲ್ಲ, ಮತ್ತೊಂದು ಹುಡುಗಿ ಕೂದಲು ನೋಡ್ಬಿಟ್ಟು ನನ್ನ ಬಂದು ಪ್ರೇಯರ್ ಮಾಡಿಸ್ಕೊತಾರೆ, ನಾನು ಕೂದಲು ಬೆಳೆದು ಪ್ರೇಯರ್ ಮಾಡಿ ಮಾಡಿಸ್ತೇನೆ ಅಂತ. ಹೆಂಗೆ ಉತ್ತರ ಕೊಡಬೇಕು ನಾನು ಇದಕ್ಕೆ? ಹೆಂಗೆ ಪ್ರೇಯರ್ ಮಾಡಬೇಕು? ಇಲ್ಲದೆ ಇರುವವುಗಳ ಮೇಲೆ ಮನಸ್ಸು. ಹಣ ಇಲ್ವ ನಿಮ್ಮ ಹತ್ರ, ಅದ್ರ ಬಗ್ಗೆ ಮನಸ್ಸು ಬೇಡ. ಮನೆ ಇಲ್ವ ನಿಮ್ಮ ಹತ್ರ, ಇರುವವುಗಳನ್ನು ನೋಡಿ ಇಲ್ಲದಿರುವುಗಳನ್ನು ನೋಡಿ ಮನಸ್ತಾಪ ಪಡೋದು ಬೇಡ. ನಾನು ಕರೆಯಲ್ಪಟ್ಟಿರೋದೇ ದೇವರನ್ನು ಪ್ರೀತಿಸ್ಲಿಕ್ಕಾಗಿ. ಇರೋದ್ರಿಂದ ಪ್ರೀತಿಸ್ತಿಲ್ಲ, ಇಲ್ಲದೆ ಇರೋದ್ರಿಂದ ಪ್ರೀತಿಸ್ತಾ ಇಲ್ಲ. ನಾನು ಪ್ರೀತಿಸಬೇಕಾಗಿರೋದ್ರಿಂದ ನಾನು ಅದನ್ನು ಪ್ರೀತಿಸ್ತಿದ್ದೇನೆ. ಹಲ್ಲೆಲೂಯಾ. ಇಬ್ಬರು ವ್ಯಕ್ತಿನ ನೋಡಿದ್ವಿ. ಇಲ್ಲಿ ಕಡೆಯದಾಗಿ ಅವನ ಆ ಮಗನ ಗುರುತಾಗಿ ನೋಡೋದಾದರೆ, ಓಕೆ, ಮತ್ತೊಬ್ಬರ ಕುರಿತಾಗಿ ಇವನು ಕೂಡ ಏನು ಮಾಡ್ತಿದ್ದಾನೆ? ತಪ್ಪೋಲಿಸ್ತಾನೆ. ಮುಂದೆ 30ನೇ ವಚನದಲ್ಲಿ ತಪ್ಪಿ ಓದೋದೇನು ಬೇಡ, ತಪ್ಪಿ ಹೋದ ಮಗ ಅವನು ಮಾಡಿದಂಥ ಎಲ್ಲ ತಪ್ಪುಗಳನ್ನ ಅವನು ಹೇಳ್ತಿದ್ದಾನೆ. ಯಾಕೆ ಗೊತ್ತಾ? ನಾನು ಇದೆಲ್ಲ ಮಾಡಲಿಲ್ಲ ಅಂತ. ಬಟ್ ಬೈಬಲ್ ಹೇಳ್ತಿದ್ದಾನೆ, ಇದೆಲ್ಲವನ್ನ ನೀನು ಯಾವಾಗ ಮಾಡಲಿಲ್ಲ ಅವನು ಮಾಡಿದ್ದಾನೆ ಅಂತ ಹೇಳ್ದೋ, ದೇವ್ರು ಹೇಳ್ತಾರೆ ಅದೆಲ್ಲ ನೀನೇನೇ ಮಾಡಿತ್ತು ಅಂತ. ನೀನು ಮಾಡುವ ತೀರ್ಪಿನ ಮೇಲೆ ನಿನಗೂ ಏನಾಗುತ್ತೆ? ತೀರ್ಪಾಗುವುದು. ಯಾಕೆ ಹೇಳ್ತದೆ? ಇವನು ಹೇಳ್ತಿದ್ದಾನೆ ಅವನು ಪಾಪಮಯವಾದ ಕಾರ್ಯಗಳು ಮಾಡಿ ಬಂದಿದ್ದಾನೆ, ಬಟ್ ನಾನು ಮಾಡಿಲ್ಲ ಅಂತ. ದೇವರು ಹೇಳ್ತಾರೆ ನೀನೇ ಮಾಡ್ತಿರೋದು. ಈಗ ಅವನು ಶುದ್ಧವಾಗಿ ಬಂದುಬಿಟ್ಟಿದ್ದಾನೆ, ಬಟ್ ಇವತ್ತು ನೀನು ಇಲ್ಲದೇ ಇರುವಳ ಮೇಲೆ ಮನಸ್ಸು ಮಾಡಿ ನೀನು ನನ್ನಿಂದ ದೂರವಾಗ್ತಾ ಇದೆಯಾ? ನಿಮ್ಮನ್ನು ಕೆಲಸ ಪ್ರಶ್ನೆ ಕೇಳಿದ್ದೆ, ನಾವು ಹಿರಿ ಮಗನ ಥರ ಇರಬೇಕಾ, ನಾವು ಕಿರಿ ಮಗನ ಥರ ಇರಬೇಕಾ? ಇಬ್ಬರು ಮಕ್ಕಳ ಬಗ್ಗೆ ಗೊತ್ತಲ್ಲ ನಿಮಗೆ. ಹಿರಿ ಮಗನ ಥರ ಆಗಬೇಕಾ, ನಾವು ಕಿರಿ ಮಗನ ಥರ ಆಗಬೇಕಾ? ಹೆಂಗೆ ಒಟ್ಟಿನಲ್ಲ ಹಾಗೆಪ್ಪ. ಸರಿ, ಮುಂದಕ್ಕೆ ಹೋಗಮ್ಮ. ನಾನು ಹೆಂಗಿದ್ರೆ ನೋಡ್ತೀನಿ ಗೊತ್ತಾ ನಿಮ್ಮ ಅನ್ಸರ? ಅವರಿಬ್ಬರು ಥರನೂ ಇಲ್ಲ, ನಾನು ಇನ್ನೊಂದು ಥರ ಹೊಸ ಮಗನಾಗಿರ್ತೀನಿ. ಇವರಿಬ್ಬರು ರಾಂಗೆ. ಇವತ್ತಿನ ಪ್ರಸಂಗದ ಪ್ರಕಾರ ಅವನು ಸತ್ತವನಾಗಿದ್ದು ಬದುಕಿ ಬಂದಿದ್ದಾನೆ. ಇವತ್ತು ನಾವು ಬಂದಿದ್ದೀವಿ ದೇವ್ರಿಗೆ ಸ್ತೋತ್ರ. ಹಿರಿ ಮಗ ಒಳಗಿದ್ದು ಒಳಗೆ ಬರದೆ ಕೂತಿದ್ದಾನೆ. ಈ ಎರಡೂ ಸನ್ನಿವೇಶವನ್ನು ಬೇಡ. ನಾವು ದೇವರು ಇನ್ನೂ ವೈರಾಗ್ಯವುಳ್ಳವರಾಗಿ ಇವತ್ತು ಕಿರಿ ಮಗ ಕೂಡ ಈಗ ಯಾಕೆ ಪ್ರೀತಿಸಿದಾನೆ ಗೊತ್ತಾ? ಎಲ್ಲನೂ ಕಳ್ಕೊಂಡ ಮೇಲೆ ಪ್ರೀತಿಸ್ತೀವಿ. ನಾನು ನೀನು ಸಾಕಪ್ಪ ಅನ್ನೋ ತೀರ್ಮಾನಕ್ಕೆ ಬಂದ. ಈಗ ಕಡೆ ಒಬ್ಬ ವ್ಯಕ್ತಿ ಬಗ್ಗೆ ನಾನು ನೋಡ್ತೀನಿ. ಈಗ ನನ್ನ ಮನಸ್ಸು ಬರ್ತಿದೆ. ಇರುವವುಗಳ ಮೇಲೆ ಮನಸ್ಸು ಒಬ್ಬ ವ್ಯಕ್ತಿ ನೋಡಿದೆ, ಇಲ್ಲದೇ ಇರುವಂತಹ ಅವುಗಳ ಮೇಲೆ ಒಬ್ಬನಿಗೆ ಮನಸ್ಸು. ಈಗ ಇರೋದು ಇಲ್ಲದೇ ಇರೋದು ಎರಡೂ ಇದ್ರೂ ಕೂಡ, ಇಲ್ಲದಿರೋದು ಇಲ್ಲ ಅವಳ ಹತ್ರ, ಇರೋದು ಇದೆ ಅವಳ ಹತ್ರ, ಇರೋದಿದೆ ಅದರ ಮೇಲೆ ಮನಸ್ಸಿಲ್ಲ, ಇಲ್ಲದಿರೋದು ಇಲ್ಲ ಅವಳ ಹತ್ರ ಅದರ ಮೇಲೆ ಮನಸ್ಸಿಲ್ಲ ಅಂತ ಒಬ್ಬ ವ್ಯಕ್ತಿ. ಆಕೆ ಬಗ್ಗೆ ನೋಡೋಣ. ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗೋಯ್ತಾ? ಈ ಮೊದಲನೇ ವ್ಯಕ್ತಿ ಐಶ್ವರ್ಯವಂತ ಇತ್ತು, ಅವನ ಹತ್ರ ಅದರ ಮೇಲೆ ಮನಸ್ಸಿತ್ತು. ಇದೇ ಥರ ಈಕೆಯಲ್ಲಿ ಇದೆ, ಇರೋದ್ರ ಮೇಲೆ ಅವನ ಮನಸ್ಸಿಲ್ಲ. ಇಲ್ಲಿ ತಪ್ಪಿಹೋದ ಮಗನ ಅಣ್ಣನ ಅವನೇನು ಮಾಡ್ತಾನೆ? ಇಲ್ಲದವುಗಳ ಮೇಲೆ ಮನಸ್ಸಿಟ್ಟಿದ್ದಾನೆ. ಆದರೆ ಈಕೆಯಲ್ಲಿ ಇಲ್ಲ, ಅದ್ರ ಮೇಲೂ ಮನಸ್ಸಿಲ್ಲ. ಅರ್ಥ ಆಯ್ತಾ?
ಇರುವುದರ ಮೇಲೂ ಮನಸ್ಸಿಲ್ಲ, ಇಲ್ಲದೆ ಇರೋದ್ರ ಬಗ್ಗೆನೂ ಮನಸ್ಸಿಲ್ಲ ಅಂತ ಆಕೆ ಬಗ್ಗೆ ನಾವು ನೋಡೋಣ. ಮಾರ್ಗನ ಸುವಾರ್ತೆ 14ನೇ ಅಧ್ಯಾಯ. ನಾನು ಪ್ರತಿ ವಾರ ಪ್ರಸಂಗ ಆಯ್ಕೆ ಮಾಡುವಾಗ ನಾನು ತುಂಬ ಪ್ರಯಾಸ ಪಡ್ತೀನಿ. ಕಾಮನ್ ಪ್ರಸಂಗಗಳು ಮಾಡಿದ್ರೆ ನಿದ್ದೆ ಮಾಡ್ಬಿಡ್ತಾರೆ ನಮ್ಮ ಜನ. ಹೆಂಗಾದರೂ ವಿಶೇಷವಾದ ಕೊಡು ಸ್ವಾಮಿ, ವಿಶೇಷವಾದ ಪ್ರಕಟಣೆಗಳನ್ನ ಕೊಡು ಸ್ವಾಮಿ ಅಂತ ಹೋಗ್ತೀನಿ. ಹೊಸಬರನ್ನು ಕೂಡ ಕೆಲವೊಮ್ಮೆ ನಾನು ಕೇರೆ ಮಾಡಿಲ್ಲ, ಅವ್ರಿಗೆ ಬೇಸಿಕ್ಕಿಂದ ನಾನು ಬೆಳೆಸಬೇಕು ಅಂತ. ಆದರೆ ನಿಮ್ಮಗಳಿಗಾಗಿ ನಾನು ಪ್ರಯಾಸ ಪಡ್ತೀನಿ. ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಅದನ್ನು ಕೈಗೊಳ್ಳಲಿಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನದಿಂದ ಓದೋಣ. ಸಾಕ್ಬಿಟ್ಟು ಸಾಕು ತೆಗೆದುಕೊಂಡಿದ್ದೀರಲ್ವ? ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ. ಇಲ್ಲಿ ಒಬ್ಬ ಆಕೆ ಬಗ್ಗೆ ಬರೆಯಲ್ಪಟ್ಟಿದೆ. ಒಬ್ಬ ಸ್ತ್ರೀ ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು, ಯೇಸು ಸ್ವಾಮಿ ಒಂದು ಮನೇಲಿ ಕೂತಿದ್ದಾರೆ, ಊಟಕ್ಕೆ ಕೂತಿದ್ದಾರೆ. ಅದು ಕೂಡ ಕುಷ್ಠರೋಗಿಯಾದ ಸಿಮೋನನ ಮನೆ ಅಂತಲೇ ಹೇಳ್ತದೆ. ಇಂದಿನ ದಿನಗಳಲ್ಲಿ ನಮ್ಮ ಜನರಲ್ಲೇ ಹಿಂದೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀವಿ, ಗಂಡಸರು ಕೂತಿರೋ ಜಾಕೆ ಹೆಂಗಸರುಗಳು ಬರ್ತಿರಲಿಲ್ಲ. ಗೊತ್ತಾ ನಿಮಗೆ? ಈಗಿನ ಹೆಣ್ಮಕ್ಳು ಗೊತ್ತಿಲ್ಲ ಬಿಡಿ ನಿಮಗೆ. ಅದು ಗಂಡಸರು ಕೂತಿರೋ ಜಾಕೆ ಹೆಂಗಸರು ಏನು ಮಾಡ್ತಿರಲಿಲ್ಲ. ಯಹೂದಿಗಳ ಪ್ರಕಾರ ಇದುವೇ ಆಗಿತ್ತು. ಯಹೂದಿಗಳಲ್ಲಿ ಪುರುಷರಿರುವಂಥ ಸ್ಥಳಕ್ಕೆ ಸ್ತ್ರೀಯರು ಹೋಗ್ತಾ ಇರಲಿಲ್ಲ, ಭಾಳ ಭಯ ಪಡ್ತಿದ್ರು. ಹಾಕೋರು ಒಂದು ವೇಳೆ ಸೆರಗು ಹಾಕಿ ಅದಾದ ನಂತರ ಅವ್ರನ್ನ ಕ್ರಾಸ್ ಮಾಡ್ತಾಯಿದ್ರು. ಇಂಥ ಸನ್ನಿವೇಶಗಳು ಇತ್ತು. ಆದರೆ ಇಲ್ಲಿ ಈಕೆ ಆ ಒಂದು ಯೇಸು ಸ್ವಾಮಿ ಸೀಮೋನ ಮನೆಯ ಊಟಕ್ಕೆ ಕೂತಂತಹ ಸನ್ನಿವೇಶದಲ್ಲಿ ಧೈರ್ಯವಾಗಿ ಹೋಗ್ತಿದ್ದಾಳೆ. ಅದನ್ನು ನಾನು ಆಮೇಲೆ ಮುಂದುವರಿಸ್ತೀನಿ. ವಾಕ್ಯ ಹೇಳ್ತದೆ, ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿ. ಭರಣಿ ಅಂದರೆ ಒಂದು ಮಡಕೆ ನೋಡಿರ್ಬೇಕಲ್ವ, ನಮ್ಮದು ಬಾಟಲ್ ಬರ್ತದೆ, ಇದನ್ನ ಹೇಳೋದು ಸೆಂಟ್ ಬಾಟಲ್. ಆದರೆ ಇರೋದು ಒಂದು ಭರಣಿ ಬಾಟಲ್, ಒಂದು ಮಡಕೆಯ ರೂಪಾದಿಯಲ್ಲಿದ್ದಂತಹ ಒಂದು ಭರಣಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಬಹು ಬೆಲೆಯುಳ್ಳ ಅಂತಂದ ಅರ್ಥ, ಈಕೆ ಶ್ರೀಮಂತಳ ಇಲ್ವಾ? ಶ್ರೀಮಂತಳ? ಹೌದು. ಆ ದಿನಗಳಲ್ಲೇ 300 ರೂಪಾಯಿ ಬೆಲೆ ಬಾಳುವಂಥದ್ದು ಇದು. ಎಷ್ಟು? ಇದನ್ನು ನೀವು ಮನೆಗೆ ಹೋಗಿ ಧ್ಯಾನಿಸಿ. ನಾನು 300 ರೂಪಾಯಿ ಅಂತ ಹೇಳಿದ್ದು ಎಲ್ಲಿದೆ ಅಂತ ನೀವು ತೋರಿಸಿ. ಕೆಲವರು ಮಾತ್ರ SMS ಮಾಡ್ತಾರೆ, ಪಾಸ್ಟ್ ನೀವು ಹೇಳಿದ್ರಿ ಇದು ಮಾಡಿದ್ದೀನಿ ಅಂತ. 300 ರೂಪಾಯಿ ಅಂತ ಬೈಬಲ್ ಬರೆದಿದೆ. ಈಕೆ ಒಡೆದಂಥ ಭರಣಿಯ ಬೆಲೆ 300 ರೂಪಾಯಿ. ಇಸ್ಕರಿಯೋತ ಯೂದ 30 ಬೆಳ್ಳಿ ನಾಣ್ಯ. ಅದಕ್ಕೆ ಏನು ಕೊಂಡ್ಕೊಂಡಿರುತ್ತೆ? ಒಂದು ಹೊಲ ಕೊಂಡ್ಕೊಂಡಿರುತ್ತೆ. 30 ಬೆಳ್ಳಿ ನಾಣ್ಯಕ್ಕೆ ಒಂದು ಹೊಲ ಬರುತ್ತೆ ಅಂದರೆ ಇದು 300 ರೂಪಾಯಿ ಹಣ. 30 ಲ್ಯಾಂಡ್ ತಗೋಬೋದು, ಹೌದಾ? ಅಂತ 30 ಹೊಲ ತಗೊಳ್ಳೋಷ್ಟು ಕೆಪಾಸಿಟಿ ಅಥವಾ ಹಣವಂತಳು ಈಕೆ. ಹಣ ಇದೆ ಇವಳ ಹತ್ರ. ಹೋಗಿ ಈ 300 ರೂಪಾಯಿ ಬೆಲೆ ಹಣ ತೆಗೆದುಕೊಂಡು ಹೋಗಿ ಅಂಗಡಿಯಲ್ಲಿ ಕೊಟ್ಟು ಇದನ್ನು ಖರೀದಿ ಮಾಡ್ತಾ ಇದ್ದಾಳೆ. ಬೆಲೆಯುಳ್ಳ ಹೇಳ್ರಿ ಜಟಮಾಂಸಿ ತೈಲ, ಬೆಲೆಯುಳ್ಳದ್ದು ಇದು. ತಗೊಂಬಂದು ಇದ್ದ ಯೇಸು ಸ್ವಾಮಿ ಪಾದಕ್ಕೆ ಹಚ್ಚಬೇಕು ಅಂತ ಮೈಂಡಿಗೆ ಬಂತು. ಈಗ ನಿಮಗೆ 300 ರೂಪಾಯಿ ಹಣ ಕೊಡ್ತೀವಿ, ಇದನ್ನು ಹೋಗಿ ತಗೊಂಡು ನಿಮ್ಮೊಳಗೆ ಬರ್ತದೆ 300 ರೂಪಾಯಿನ ತೆಗೆದು ಕೊಟ್ಬಿಡ್ಬೇಕು ಈ ಸೆಂಟ್ನ ಅಂದಾಗ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಗೊತ್ತಾ? ಇದರ ಸ್ಮೆಲ್ ಹೆಂಗಿದ್ದೆ ನೋಡೋ ಮತ್ತು ಬೇರೆ ಬಾಡಿಗೆ ಒಂದು ಚೂರು ಹುಯ್ಕತ್ತಿದ್ದಾರೆ, ಹೌದಾ? ಸ್ವಲ್ಪ ಏನು ಮಾಡ್ಕೋತೀವಿ ನಾವು, ಸ್ವಲ್ಪ ಹಾಕೋತೀವಿ, ಬೇಕಾಯ್ತು, ಒಳ್ಳೆ ಸ್ಮೆಲ್ಲು, ಕಾಸ್ಟ್ಲಿ ಇದು ಪೂರ್ತಿ ಕೊಟ್ಬಿಡ್ತೀನಿ, ಬಟ್ ಒಂದು ಚೂರನ್ನ ಏನು ಮಾಡ್ತೀನಿ ನಾನು, ಹಾಕೋತೀನಿ. ಇವಳು ಆ ತಪ್ಪನ್ನ ಮಾಡಲಿಲ್ಲ ನೋಡಿ. ಸ್ವಲ್ಪನಾದರೂ ಇಟ್ಕೊಳ್ಳೋಣ ಅನ್ನೋ ಮನೋಭಾವನೆ ಬರಲಿಲ್ಲ. ಹೋಗಿ ಆ ಭರಣಿಯನ್ನು ಏನು ಮಾಡ್ತಾಳೆ ಹೇಳಿ, ಒಡೆದು ಬಿಟ್ಲಂತೆ. ಒಡೆದು ಬಿಟ್ಟರೆ ಅರ್ಥ ಏನು? ಮತ್ತೆ ಅದು ನನಗೆ ಸಿಗಲ್ಲ, ಅದು ನನಗೆ ಉಳಿಯಲ್ಲ, ಮತ್ತೆ ಅದನ್ನು ಶೇಖರಿಸ್ತೀನಿ ಅನ್ನೋ ಆಸೆನೂ ಇಲ್ಲ. ಇವಳು 300 ರೂಪಾಯಿ ಬೆಲೆ ಉಳ್ಳಂತಹ ಇವಳ ಹತ್ರ ಇದೆ ಹಣ, ತೈಲ ಇದೆ, ಬೆಲೆ ಉಳ್ಳಂಥ ತೈಲ ಇದೆ. ಅದರ ಮೇಲೆ ಈಕೆಗೆ ಮನಸ್ಸಿಲ್ಲ. ಆತನು ಇರುವವುಗಳ ಮೇಲೆ ಮನಸ್ಸಿಟ್ಟ, ಈಕೆ ಇರುವುದರ ಮೇಲೆ ಮನಸ್ಸಿಡ್ತಾ ಇಲ್ಲ. ಹಣ ಇದೆ, ಐಶ್ವರ್ಯ ಇದೆ ಈಕೆಯಲ್ಲಿ, ಆ ಬೆಲೆ ಉಳ್ಳಂಥ ತೈಲ ಇದೆ ಇವಳ ಕೈಯಲ್ಲಿ. ಆದರೆ ಇವಳು ಮನಸ್ಸು ಮಾಡದೆ, ಮನಸ್ಸನ್ನು ಅದರ ಮೇಲೆ ಇಡದೆ ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದರು. ಪ್ರೀತಿ ಅಂದರೆ ಇದು. ನನಗೆ ಇರುವವುಗಳನ್ನು ಇವತ್ತು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ಇರುವವುಗಳನ್ನು ದೇವರು ಕೊಡಲ್ಲ. ಒಬ್ಬ ವಿಧವೆ ಯೇಸು ಸ್ವಾಮಿ ಹತ್ರ ಕಾಣಿಕೆ ಹಾಕುವಂಥ ಕೂತಂಥ ಸ್ಥಳದಲ್ಲಿ, ಜಾಲದಲ್ಲಿ ಎಷ್ಟು ಕಾಸು ಕೊಡ್ತಾಳೆ?
ಎರಡು ನಾಣ್ಯ ಅಂತ ಯಾಕೆ ಹೇಳಿ, ಈಗ ನಾಗೇಶ್ವರ ಹೇಳಿದಂಗೆ ಅವಳ ಹತ್ರ ಇದ್ದದ್ದೇ ಅಷ್ಟೇ ಅಷ್ಟೇ, ಇದ್ದದ್ದನ್ನೆಲ್ಲ ಕೊಟ್ಲು. ಆದರೆ ಇವತ್ತು ನಾವು ಯಾವ ರೀತಿ ಕೊಡ್ತೀವಿ ಕರ್ತನಿಗೆ? ಉಳಿದಿರೋದನ್ನು ನಾವು ಕೊಡೋಕ್ಕೆ ಮನಸ್ಸು ಮಾಡ್ತೀವಿ, ಉಳಿದಿರೋದನ್ನು ಕೊಡೋಕ್ಕೆ ಮನಸ್ಸು ಮಾಡ್ತೀವಿ. ಇವತ್ತು ಪ್ರತಿ ವಾರ ನೀವು ಆ ರೀತಿ ಜೀವಿಸ್ತಾ ವಾರಕ್ಕೆ ಒಬ್ಬೊಬ್ಬರನ್ನ ನೀವು ಕರ್ಕೊಂಬರೋ ಥರ ಆಗಿಬಿಟ್ರೆ ಬರೋ ವಾರಕ್ಕೆ ನಿಜವಾಗ್ಲೂ ಜಾಗ ಸಾಲೆಲ್ಲ ಕೂತ್ಕೊಳಕ್ಕೆ. ವಾರಕ್ಕೊಬ್ಬರನ್ನ ನೀವು ಕರ್ತನಿಗಾಗಿ ಆದಾಯ ಮಾಡೋದಾಗಲಿ, ಇರೋದನ್ನೆಲ್ಲ ಕರ್ತನ ಕೊಡಬೇಕು. ಸಮಯವನ್ನು ಕೊಡೋದಾದರೆ ನೀವು ಆತ್ಮಗಳನ್ನ ಆದಾಯ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಯಾರೂ ಇಲ್ಲ ಇಲ್ಲ. ಬಟ್ ಮಾಡ್ತಿಲ್ಲ. ನಮ್ಮ ಭಾಷೆಲಿ ಹೆಂಗೆ ಹೇಳೋದು ಗೊತ್ತಾ? ನಮ್ಮ ಭಾಷೆಲಿ ಹೆಂಗೆ ಹೇಳ್ತಾರೆ ಗೊತ್ತಾ? ಅದನ್ನ ಕಳ್ಮೈ ಅಂತ. ಎಂಥ ಮೈ? ಸುವಾರ್ತೆ ಹೇಳೋಕ್ಕಾಗಲ್ಲ, ಅವ್ರಿಗೆ ಪ್ರಯಾಸ ಪಡೋಕ್ಕಾಗ್ತಿಲ್ಲ, ಅವ್ರಿಗೆ ಮೊಣಕಾಲು ಹಾಕೋಕ್ಕಾಗ್ತಿಲ್ಲ, ಅವ್ರಿಗೆ ಸಮಯ ಕೊಟ್ಟು ಕರ್ಕೊಂಬರೋಕ್ಕಾಗ್ತಿಲ್ಲ. ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ. ಈಕೆ ತನಗಿದ್ದಂಥ ಭರಣಿಯನ್ನು ಒಡೆದು ಯೇಸುವಿನ ಪಾದದಲ್ಲಿ ಹೋಯ್ತಲ್ಲ. ಅದನ್ನು ಉಳಿಸ್ಕೊಳ್ಳಿಕ್ಕೂ ಮನಸ್ಸು ಮಾಡಲಿಲ್ಲ. ಇರುವವುಗಳ ಮೇಲೆ ಆಕೆಗೆ ಮನಸ್ಸಿಲ್ಲ. ಇವತ್ತು ನಾವು ಇರುವವುಗಳ ಮೇಲೆ ಮನಸ್ಸಿದೆ ಎಂಬುದಾಗಿ ಹೇಳಿದಂಥ ಪ್ರಿಯ ಸಭೆಗೆ ತೀರ್ಮಾನ ಮಾಡಲಿ. ಈಕೆಯ ಈ ಒಂದು ತ್ಯಾಗಕ್ಕೆ, ಈ ಎರಡು ತ್ಯಾಗಕ್ಕೆ ಯಾವ ಶ್ಲಾಘನೆ ಸಿಗ್ತದೆ ದೇವರಲ್ಲಿ ಅನ್ನೋದನ್ನು ನಾವು ಧ್ಯಾನ ಮಾಡೋಣ. ಮುಂದೆ ನೋಡ್ರಿ, ಈಕೆ ಇನ್ನೊಂದು ವಚನವನ್ನು ನಾವು ಓದೋಣ. ಈಕೆಯ ಏನಿರಲಿಲ್ಲ ಇವಳ ಹತ್ರ ಅಂದರೆ, ಲೂಕನ ಬರೆಸುವಾರ್ತೆ 7ನೇ ಅಧ್ಯಾಯಕ್ಕೆ ಬನ್ನಿರಿ. ಲೂಕನ ಬರೆಸುವಾರ್ತೆ 7ನೇ ಅಧ್ಯಾಯ. ಎಲ್ಲರ ಜೊತೆ ಇದ್ದೀರಲ್ವಾ? ನಿದ್ರೆ ಬರ್ತಿಲ್ಲ ತಾನೆ? ಲೂಕನ ಬರೆಸುವಾರ್ತೆ 7ನೇ ಅಧ್ಯಾಯ ಅದರ 36 ಮತ್ತು 37ನೇ ವಚನ ಓದಿ. ಬಂದಳು, ಸಾಕು ಬಿಡ್ರಿ. ಇದೇ ಘಟನೆ ತಾನೇ ಅಲ್ಲಿ ಬರೆದಿರೋದು? ಅಲ್ಲಿ ಓದಿದ ಘಟನೆ ತಾನೇ? ಈಕೆಗೆ ಇಲ್ಲೊಂದು ವಚನ ಓದ್ರಿ, 37ನೇ ವಚನದ ಮೊದಲನೇ ಲೈನ್ ಓದ್ತೀನಿ ನೋಡ್ರಿ. ಆಗ ಆ ಊರಲ್ಲಿದ್ದ ದುರಾಚಾರ್ಯಾದ ಹೆಂಗಸು, ಎಂತ ಹೆಂಗಸಂತೆ? ತಮಿಳಲ್ಲಿ ಹೇಗಿದೆ ಓದಿ ಸಿಸ್ಟರ್? ಪಾಪಿಯಾದಂಥ ಒಬ್ಬ ಸ್ತ್ರೀ ಮೆನ್ಷನ್ ಮಾಡಿದ್ದಾರೆ. ಕನ್ನಡದಲ್ಲಿ ದುರಾಚಾರಿ ಅಂತ. ಹಾಗಿದ್ರೆ ಇಡೀ ಊರಿಗೆ ಅವಳ ಹೆಸರು ಹೇಳಿ 10 ಜನ ದುರಾಚಾರಿ ಇದ್ರೆ ಹೆಂಗೆ ಹೇಳ್ತೀವಿ? ಆ ದುರಾಚಾರಿ ಅಂತೀವ? ಹೆಂಗೆ ಹೇಳ್ತೀವಿ? ಹೆಸರು ಹೇಳಿ ಆ ದುರಾಚಾರಿ ಅಂತ ಹೇಳ್ತೀವಿ. ಎಷ್ಟು ಜನ ಯಾಕೆ ಹೇಳಿ? 10 ಜನ ಇದ್ದಾರೆ. ಒಬ್ಬಳೇ ಇದ್ರೆ ಆ ದುರಾಚಾರಿ ಅಂದ್ರೆ ಸಾಕು, ಹೌದಾ? ಹಾಗಿದ್ರೆ ಇಡೀ ಊರಿಗೆ ದುರಾಚಾರಿ ಯಾರು? ಇವಳೊಬ್ಬಳೇ. ಹಾಗಿದ್ರೆ ಊರು ಇವಳನ್ನ ಮರ್ಯಾದೆ ಕೊಡ್ತಿತ್ತ? ಗೌರವ ಕೊಡ್ತಿತ್ತ? ಇವಳ ಹತ್ರ ಇಲ್ಲ. ಗೌರವ ಅನ್ನೋದಿಲ್ಲ, ಮರ್ಯಾದೆ ಇಲ್ಲ, ಇವಳ ಹತ್ರ ಸನ್ಮಾನ ಇಲ್ಲ. ಪುರುಷರ ಮಧ್ಯದಲ್ಲಿ ಹೋದ್ರೂ ನನ್ನ ಗೌರವ ಇಲ್ಲ, ಹೋಗಲಿಲ್ಲ ಅಂದ್ರೂ ನನ್ನ ಗೌರವ ಇಲ್ಲ. ಕಾರಣ ನನ್ನ ಬಗ್ಗೆ ಇಡೀ ಊರು ಹೇಳ್ತದೆ, ಬೆಥಾನ್ಯ ಗ್ರಾಮದಲ್ಲಿ, ಪಟ್ಟಣದಲ್ಲಿ ನನ್ನೊಬ್ಬ ದುರಾಚಾರಿ ಅಂತ. ಈಗ ಈ ಹೆಸರೇ ಇಲ್ಲದೆ ಇರುವಂತಹ, ಇವಳ ಕುರಿತು ಒಳ್ಳೆಯ ಸಾಕ್ಷಿಯೇ ಇಲ್ಲದೆ ಇರುವಂತಹ ಅದರ ಬಗ್ಗೆ ಇವರಿಗೆ ಮನಸ್ಸು ಮಾಡದೆ ವೇಗವಾಗಿ ಓಡೋಗಿ ಯೇಸು ಅಲ್ಲಿ ಊಟಕ್ಕೆ ಹೊರೆಯಿಕೊಂಡಿದ್ದಾನೆ ಸುದ್ದಿ ಕೇಳಿಸ್ಕೊತಾವೆ. ಕೇಳಿಸ್ಕೊಂಡು ಹೋಗಿ ಆ ಭರಣಿಯನ್ನು ಹೊಡಿತಿದ್ದಾನೆ. ಹಲ್ಲೆಲೂಯಾ. ನಾನು ಮಾತಾಡ್ತಿರೋದು ಅರ್ಥ ಆಗ್ತಿದೆಯಾ? ಈಕೆ 2 ವಿಚಾರದಲ್ಲಿ, ಇರುವವುಗಳ ಮೇಲೂ ಆಕೆಗೆ ಮನಸ್ಸಿಲ್ಲ, ಇಲ್ಲದೇ ಇರುವವುಗಳ ಮೇಲೂ ಅವುಗಳ ಮೇಲೆ ಮನಸ್ಸಿಲ್ಲ. ಅವಳಿಗೆ ಹಣ ಇದೆ, ಅಚ್ಚ ಜಟಮಾಂಸ ಬೆಲೆಯುಳ್ಳ ತೈಲ ಇದೆ, ಅದರ ಮೇಲೆ ಮನಸ್ಸಿಲ್ಲ ಅವಳಿಗೆ. ಇವಳ ಹತ್ರ ಹೆಸರಿಲ್ಲ, ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಪ್ರೀತಿ ಇಲ್ಲ, ಜನರಿಂದ. ಇದ್ರ ಮೇಲೂ ಅವ್ರಿಗೆ ಏನಿಲ್ಲ. ನೀವು ಇಡೀ ಊರಿನ ದುರಾಚಾರ್ಯ ಕರೆದರೂ ಸರಿ, ನಾನು ಜೀಸಸ್ನ ಪ್ರೀತಿಸ್ತೀನಿ. ಐ ಲವ್ ಮೈ ಜೀಸಸ್. ನಾನು ಯೇಸುವನ್ನ ಮಾತ್ರ ಪ್ರೀತಿಸ್ತೀನಿ. ನನಗೆ ನೀವು ಹೆಸರು ಕೊಡದಿದ್ರೂ ಪರವಾಗಿಲ್ಲ, ದುರಾಚಾರ್ಯ ಅಂದರೆ ಹೆಸರಿಡ್ರಿ, ತೊಂದರೆ ಇಲ್ಲ, ಬಟ್ ನಾನು ದೇವರನ್ನ ಪ್ರೀತಿಸ್ತೀನಿ. ಇವತ್ತು ನಾವು ಯಾವ ರೀತಿ ಯೇಸುವನ್ನು ಪ್ರೀತಿಸ್ತಾ ಇದ್ದೇವೆ? ನಾನು ಹಾಗೆ ಹೇಳಿದೆ, ನಾನು ಕರೆಯಲ್ಪಟ್ಟದ್ದೇ ಆತನನ್ನು ಪ್ರೀತಿಸುವುದಕ್ಕಾಗಿ. ಇವತ್ತು ನಾನು ಎಂಥ ಸನ್ನಿವೇಶದಲ್ಲಿ ನಾನು ಪ್ರೀತಿಸ್ತಾ ಇದ್ದೇನೆ. ಅದಕ್ಕೆ ಸಭೆಗೆ ಬರುವಾಗ ಯಾವ ಪರಿಸ್ಥಿತಿಯಲ್ಲಿ ಬರ್ತೀವಿ ಹೇಳಿ? ಎಲ್ಲ ಚೆನ್ನಾಗಿದ್ದಾಗ ಬರ್ತೀವಿ. ಇವತ್ತು ನನಗೆ ಫಂಕ್ಷನ್ಗೆ ನೆನೆಸಿದ್ದೀರಾ? ನನ್ನ ಫಂಕ್ಷನ್ ಕರೆದಿದ್ದಾನೆ, ತುಂಬ ಹತ್ತಿರವಾದ ನನಗೆ ಹೇಳಿದ್ದಾನೆ. ಕಳೆದ ಮುಂದಿನ ವಾರದಲ್ಲಿ ಕೂಡ ನನಗೆ ತುಂಬ ಮದುವೆಗಳಿದೆ, ತುಂಬ ಹತ್ತಿರದವ್ರ ಮದುವೆ ಇದೆ. ಅಲ್ಲಿ ಸೇವೆ ನಿಮಿತ್ತವಾಗಿದ್ದೀಯಾ? ಸಭೆ ವಿಶ್ವಾಸಿಯಾಗಿದ್ದಾರಾ? ಕೆಲವು ವೇಳೆ
ಬೇರೆ ದಿನಗಳನ್ನು ಅರೇಂಜ್ ಮಾಡಿ ಹೋಗ್ತಿರೋದು. ಭಾನುವಾರ ಕರ್ತನ ದಿನ ಮಾತ್ರ ನಾನು ಎಲ್ಲಿಗೂ ಹೋಗಲ್ಲ. ಕಾರಣ ಇರುವವುಗಳ ಮೇಲೂ ಇಲ್ಲದೇ ಇರುವವುಗಳ ಮೇಲೆ ನನ್ನ ಮನಸ್ಸಿಲ್ಲ, ನನ್ನ ಮನಸ್ಸು ಕರ್ತನಿಗಾಗಿ. ದಯಮಾಡಿ ಈ ತೀರ್ಮಾನ ನಮ್ಮೊಬ್ಬೊಬ್ಬರು ಬರಲಿ. ಅವಳೊಬ್ಬ ವ್ಯಭಿಚಾರಿ, ಅವಳೊಬ್ಬ ದುರಾಚಾರಿ ಅಂತ ಹೆಸರು ಕೊಟ್ಟವಳು. ಇಂಥ ಒಂದು ಎಂಥ ಒಂದು ಭಾಗ್ಯ ಸಿಕ್ತು ನೋಡ್ರಿ. ಜೀಸಸ್. ಈಗ ಇದರಲ್ಲಿ ಈ ಕಾರ್ಯ ಇಲ್ಲ. ಇನ್ನೊಂದು ಅದೇ ಲೂಕನ ಮಾರ್ಕಕ್ಕೆ ಬಂದರೆ 14ನೇ ಅಧ್ಯಾಯಕ್ಕೆ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ಈಗ 6ನೇ ವಚನದಲ್ಲಿ ಇಲ್ಲ ನಾನೇ ತೋರಿಸ್ಬಿಟ್ಟೆ. 5ನೇ ವಚನದಲ್ಲಿದೆ ನೋಡ್ರಿ. ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ, ಇಲ್ಲೇ ಉತ್ತರ ಸಿಕ್ಬಿಡ್ತು ನಿಮಗೆ ಅಲ್ವಾ? ಎಷ್ಟು ಬೆಲೆ ಇದೆ ಇದು? ನಮ್ಮ ಗಾಳಿಪುರ ಮಹೇಶ್ ಬೇಕಂತಾರೆ, ಸದ್ಯ ನಾವು ಹುಡುಕ್ಬಿಡೋನು ಪಾಸ್ಟ, ನೀವು ತೋರಿಸ್ಕೊಟ್ಬಿಟ್ರಿ ಗೆದ್ಕಂದ್ರಿ. ಹಲ್ಲೆಲೂಯ. 300 ಹಣಕ್ಕೆ ಬೆಲೆ ಬಾಳುವಂಥದ್ದು ಅಂತ ಹೇಳಿದ್ರು. ಕಳೆದಾಗ 6ನೇ ವರ್ಷ ಹೇಳ್ತದೆ, ಅದು ಎಂದು ಆಕೆಗೆ ಛೀ ಹಾಕೋದು ಅಂದರೆ ಛೀಮಾರಿ. ಯಾಕೆಂದ್ರೆ ಅವಳು ಆಲ್ರೆಡಿ ಯಾರು? ದುರಾಚಾರಿ. 300 ಹಣ ವೇಸ್ಟ್ ಮಾಡಿಬಿಟ್ಟಿಲ್ಲ. ಹಾಗಿದ್ರೆ ಇಲ್ಲಿ ಜೊತೆ ಇದ್ದಂಥ ಶಿಷ್ಯರಿಗೆ ಯಾವುದ್ರ ಮೇಲೆ ಮನಸ್ಸಿತ್ತು? ಇರುವವುಗಳ ಮೇಲೆ ಮನಸ್ಸಿತ್ತು. ಎಷ್ಟು ಜೊತೆನೇ ಇದ್ದಾರೆ, ಇರುವವುಗಳ ಮೇಲೆ ಮನಸ್ಸು. ಕಡೆಗೆ ಆಗ ಯೇಸು ಅದನ್ನು ಖಂಡಿಸ್ತಾರೆ, ಬಿಡ್ರಿ ಅವಳನ್ನ. 6ನೇ ವಚನದ ಮುಂದೆ ಹೋದ್ರಿ. 6ನೇ ವಚನ ಮುಂದೆ ಸಾಕು. ಇವತ್ತು ನಿಮ್ಗೆ ಯಾರನ್ನಾದರೂ ದೇವರು ನಿಮ್ಮ ಪರವಾಗಿ ಈಕೆಯನ್ನು ಬಿಡ್ರಿ ಅನ್ನೋ ಥರ ನೀವು ನಡ್ಕೋತಿದ್ದೀರ? ಇವನನ್ನು ಬಿಡ್ರಿ ಅವ್ರು ಹೇಳೋಕ್ಕಿಂತ ಮುಂಚೆ ಬಿಡಿ ಇವತ್ತು ಆಗದ್ರೆ ನಡತ್ತೆ ಚರ್ಚ್ಗೆ, ನೀವೇನು ಬಿಡ್ತಿದ್ದಾರೆ? ಕೆಲಸ ಇದೆ, ಒತ್ತಡ ಇದೆ, ಫಂಕ್ಷನ್ಸ್ ಇದೆ, ನೀವೇನು ಬಿಡ್ತೀರಿ? ಬಿಡಿ ನಮ್ಮ ಪಾಶ ತಾನೆ ಹೇಳ್ಕೊಳಮ್ಮ, ಒಂದು ಮಾತು ಬೈತಾರಸ್ತಾನೆ, ಸ್ಟೇಜಲ್ಲಿ 2 ಮಾತು ಹಾಕ್ತಾರೆ, ಹಳೆತಾನೆ ಅದು. ಬಿಡಿ ನೀವಂತಿದ್ದೀರಿ. ನೀವು ವೈರಾಗ್ಯವಾಗಿ ಹೋಗ್ತಾ ಬರ್ತಾ ಮನೆಯಲ್ಲಿ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡುವಾಗ ದೇವ್ರು ಹೇಳಬೇಕು, ಅವನ ವಿಷಯ ಬಿಡಿ, ದೇವ್ರು ಹೇಳಬೇಕು. ಆಮೇಲೆ ಈಕೆ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ, ಆಕೆ ಬಿಡ್ರಿ. ದುರಾಚಾರಿ ಬಗ್ಗೆ ಯೇಸು ಸ್ವಾಮಿ ಸಪ್ಪರು ಮಾಡ್ತಿದ್ದಾರೆ. ಅವಳ ಬಗ್ಗೆ ಮಾತಾಡಬೇಡ್ರಿ, ಅವಳನ್ನ ಬಿಡ್ರಿ. ನೀವು ಒಬ್ರಿಗೊಬ್ರು ಹೇಳಬೇಕು, ಯಾರ ಬಗ್ಗೆನೂ ಮಾತಾಡಬೇಡಿ, ಅವಳನ್ನ ಬಿಡ್ರಿ, ಅವನ್ನ ಬಿಡ್ರಿ. ಯಾರಾದ್ರೂ ಬಗ್ಗೆ ಬಂದು ಮಾತಾಡ್ಕೊತಾರ ಒಬ್ರ ಬಗ್ಗೆ, ನೀವೇನು ಹೇಳಬೇಕು? ಅವಳು ಬಿಡ್ರಿ, ಅವನು ಬಿಡ್ರಿ. ಹೇಳ್ತೀರಾ? ಇದು ಯಾರ ಸ್ವಭಾವ? ಯೇಸುವಿನ ಸ್ವಭಾವ, ದೇವರ ಸ್ವಭಾವ ಇದು. ಯಾರು ಮಾತಾಡ್ತಾರೆ, ಹೌದಾ ಬಾಬಾ ಹೇಳು, ನಾನು ಅದೇ ಕಾಯ್ತಿದ್ದೀನಿ. ಆಮೇಲೆ ಹೆಂಗೆ ಸೊಲ್ಲಿಕ್ತಾರೆ ಅಂದರೆ, ಹಿಂದೆ ನಾವು ದೇವ್ರನ್ನ ನಂಬೋಕ್ಕಿಂತ ಮುಂಚೆ ಕತೆ ಕೇಳಿದ್ವಲ್ಲ, ಕತೆ ಓದೋದು ಸ್ಟಾರ್ಟ್ ಮಾಡ್ತಿರಲ್ಲ ಅಂತ ಬುದ್ಧಿ ನಮಗೆ. ಅದು ಹೇಳಿದ್ರೆ ಮತ್ತೆ ಹುಮ್ಮಸ್ಸು ಹಿಂದೆ ಹೇಳ್ತಿರೋರಿಗೆ. ಸೊಲ್ಲಿಕ್ಬೇಡಿ. ಹೇಳ್ತಿದ್ದಾಗೆ ಏನು ಹೇಳಬೇಕು? ಅವನನ್ನ ಬಿಡ್ರಿ, ಅವಳನ್ನೇ ಬಿಡ್ರಿ, ಅವಳ ಬಗ್ಗೆ ಮಾತಾಡಿ ಬಿಡ್ರಿ, ಪರವಾಗಿಲ್ಲ, ಅದು ತಪ್ಪು, ಪರವಾಗಿಲ್ಲ ಬಿಡ್ರಿ, ಬನ್ನಿ ನಾವು ಜೊತೆ ಇರೋಣ. ಈ ಮನಸ್ಥಿತಿ ನಾವು ತಂದುಕೊಂಡ್ರೆ ನಿಜವಾಗ್ಲೂ ನಾವು ಕರೆಯಲ್ಪಟ್ಟದ್ದು ಪ್ರೀತಿಸ್ಲಿಕ್ಕಾಗಿ. ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸಿದವನು ಕಣ್ಣಿಗೆ ಕಾಣುವ ದೇವರನ್ನು ಹೇಗೆ ಪ್ರೀತಿಸಾನು? ತಪ್ಪಿತಸ್ಥರನ್ನ ಬಿಡ್ರಿ, ಅವ್ರನ್ನ ಪರವಾಗಿಲ್ಲ, ಬನ್ನಿ ಬ್ರದರ್, ಬನ್ನಿ ಸಿಸ್ಟರ್, ನಾವು ಚೆನ್ನಾಗಿರೋಣ, ನೆನೆ ಏನೋ ನಡೀತದೆ, ಬಿಡಿ, ಪರವಾಗಿಲ್ಲ, ಕ್ಷಮಿಸ್ಬಿಡಿ. ಆ ಒಂದು ಟಾಪಿಕ್ನೇ ಚೇಂಜ್ ಮಾಡೋ ಕೆಪಾಸಿಟಿ ನಮಗಿರಬೇಕು. ಕೆಲವು ಟಾಪಿಕ್ ಚೇಂಜ್ ಮಾಡ್ತಾರೆ. ಕುಮಾರ್ ಬ್ರದರ್ ಯಾಕೆ ಚರ್ಚಿಗೆ ಬರಲಿಲ್ಲ ಅಂತ ಕೇಳಿದ್ರೆ ತಿಂಡಿ ಆಯ್ತಾ ಫಸ್ಟ್ರೆ ಅಂದರೆ ಹೆಂಗಿದು? ಟಾಪಿಕ್ನೇ ಚೇಂಜ್ ಮಾಡೋ ಕೆಪಾಸಿಟಿ. ಇದನ್ನೇ ಬಂದು ವಿವೇಕ್ ಅವರು ಬೋದ್ಬಿಟ್ರು ಬ್ರದರ್ ಅಂದರೆ, ಬುಡಿ ಅದನ್ನ ಬನ್ನಿ ಮಾತಾಡೋಣ. ಈ ಥರ ಟಾಪಿಕ್ ಚೇಂಜ್ ಮಾಡೋದ್ರಲ್ಲಿ ಬೆನಿಫಿಟ್ ಇದೆ, ಕೆಪಾಸಿಟಿ ಇದೆ. ಇದನ್ನು ತಂದುಕೊಳ್ಳೋಣ ನಾವು. ಹಲ್ಲೆಲೂಯಾ. ಈ ಒಂದು ಕಾರ್ಯಕ್ಕೆ ಏನು ಮೇಲೆ ನಡೀತು ಅಂದರೆ, ಆ ಟಾಪಿಕ್ ಚೇಂಜ್ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿರಿ. ಈಗ 8ನೇ ವಚನವನ್ನು ಓದೋಣ. 9ನೇ ವಚನ. ನೋಡಿ, ಈ ದುರಾಚಾರಿ ಬಗ್ಗೆ ಯೇಸು ಹೇಳೋ ಮಾತು, ಸುವಾರ್ತೆ ಅಂದರೆ ಏನು? ಯೇಸು
ಸುವಾರ್ತೆ ಅಂದ್ರೇನು? ಹೌದಾ? ಯೇಸು ಸ್ವಾಮಿ ಯಾವ ಸ್ಥಾನ ಕೊಟ್ಟರು ಗೊತ್ತೇ ಇವಳಿಗೆ? ನನ್ನ ಬಗ್ಗೆ ಎಲ್ಲೆಲ್ಲಿ ಮಾತಾಡ್ತಾರೋ ಜನ ಇವಳ ಬಗ್ಗೆ ಏನು ಮಾಡ್ತಾರೆ? ಮಾತಾಡ್ತಾರೆ. ವಾಹ್, ಎಂಥ ಒಂದು ಸ್ಥಾನ ಅಲ್ವಾ? ಯಾವುದರಿಂದ? ಇವಳು ವ್ಯಭಿಚಾರ ಮಾಡಿದ್ರಲ್ಲ? ಅಲ್ಲ. ಇರುವವುಗಳ ಮೇಲೂ ಮನಸ್ಸಿಲ್ಲದೆ, ಇಲ್ಲದೆ ಇರುವವುಗಳ ಮೇಲೂ ಮನಸ್ಸಿಲ್ಲದೆ ಇದ್ದದ್ರಿಂದ ಇವಳಿಗೆ ಸ್ಥಾನ ಏನು ಗೊತ್ತಾ? ಇವತ್ತು ನೀನು ನನಗೂ ಇರೋದು ಇಲ್ಲದವು ಏನಾದರೂ ಇರಲಿ, ನಾನು ಅದನ್ನು ಪ್ರೀತಿಸಬೇಕು. ಆಮೇಲೆ ಪರಿಸ್ಥಿತಿಯನ್ನು ನೋಡಬೇಡ್ರಿ. ದೇವರೇ, ನಾನು ನಿನ್ನ ಪ್ರೀತಿಸ್ಲಿಕ್ಕೆ ಕರೆದಿದೆಯಾ? ನಾನು ಪ್ರೀತಿಸ್ತೀನಿ. ಇವತ್ತು ನಾನು ಪ್ರೀತಿಸೋದಕ್ಕೆ ಮತ್ತೊಬ್ಬರು ಅಡ್ಡಿಲ್ಲ, ನೋ ಪ್ರಾಬ್ಲಮ್, ಅಡ್ಡಿಯಾಗಿ ಇರಲಿ, ಬಟ್ ನಾನು ನಿನ್ನ ಪ್ರೀತಿಸ್ತೀನಿ. ಹಲ್ಲೆಲೂಯಾ. ಅರ್ಥ ಆಗ್ತದೆ ವಾಕ್ಯ? ದೇವರ ಹತ್ರ ಮಾತಾಡ್ತಿದ್ದಾರ? ದೇವರಾಗಿದ್ದರೆ ನಾನು ಯಾವ ರೀತಿ ನಿನ್ನ ಪ್ರೀತಿಸಬೇಕು? ಏನಕ್ಕಾಗ ನಾನು ಕರೆದಿದ್ದೀರಿ? ಪ್ರಾರಂಭದಲ್ಲಿ ಹೇಳಿದ ತಕ್ಷಣ ಹೇಳಿದ್ರು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ. ನೋ, ಆ ಚಿತ್ತ ಏನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಆತನನ್ನು ಪ್ರೀತಿಸುವುದಕ್ಕಾಗಿ 3 ವಿಚಾರವನ್ನು ದೇವರೇ. ಮೊದಲನೇ ವ್ಯಕ್ತಿ ಯಾರು? ಐಶ್ವರ್ಯವಂತನು ಯಾವುದರ ಮೇಲೆ ಮನಸ್ಸಿಟ್ಟಿದ್ದ? ಇರುವವುಗಳ ಮೇಲೆ ಮನಸ್ಸಿಟ್ಟಿದ್ದ. ಆದರೆ ಆಜ್ಞೆಗಳನ್ನ ಕೈಗೊಳ್ತಾ ಇದ್ದ? ಆಜ್ಞೆಗಳನ್ನ ಕೈಗೊಳ್ತಾ ಇದ್ದ. ಆದರೆ ಇರುವವುಗಳನ್ನ ಬಿಟ್ಟುಕೊಡಕ್ಕೆ ಆಗ್ತಿರಲಿಲ್ಲ. ನೀನು ಆಜ್ಞೆಗಳನ್ನು ಕೈಕೊಂಡು ನೀನು ಇರುವವುಗಳನ್ನ ಬಿಟ್ಟುಕೊಡಕ್ಕೆ ಆಗ್ತಿಲ್ಲ ಅಂದರೆ ನಿನ್ನ ಪ್ರೀತಿ ಗಾದೆ ಮಾತು ಹೇಳ್ತಾರಲ್ಲ, ಒಳ್ಳೆಲಿ ಹುಣಸೆಹಣ್ಣು ಆದಂಗೆ. ಚೆನ್ನಾಗಿ ಗೊತ್ತಾಗಲ್ಲ ಗಾದೆಗಳು ಈಗ ಇವತ್ತು. ಒಳ್ಳೆಯಲ್ಲಿ ಹುಣಸೆಹಣ್ಣು ಆದರೆ ಉಳಿ ಬರ್ತದ? ಹುಣಸೆಹಣ್ಣು ತೇದಷ್ಟು ಒಳ್ಳೆ ಹೋಗ್ತಾ ಇರುತ್ತೆ. ನಿಮ್ಮ ಪ್ರೀತಿ ವ್ಯರ್ಥ ಅದು. ಇಲ್ಲಿ ಹಿರಿಯ ಮಗನು ಏನು ಮಾಡ್ತಿದ್ದಾನೆ? ಇಲ್ಲದೆ ಇರುವವುಗಳ ಮೇಲೆ ಮನಸ್ಸು. ತಂದೆ ಸೇವೆ ಮಾಡಿದೆ, ಇದೇನು ಮಾಡಿದೆ? ಆಜ್ಞೆಗಳ ಒಂದನ್ನು ಮೀರಲಿಲ್ಲ. ಇದೆಲ್ಲ ಇದ್ರೂ ಒಳಗೆ ಬರದೆ ಈಚು ಕೂತಿಲ್ಲ ಬುದ್ಧಿ. ಒಳಗೆ ಬರೋ ಕೆಪಾಸಿಟಿ ಇಲ್ಲ. ಇವತ್ತು ನಾನು ನೀವು ಒಂದು ಭರವಸೆ ತಂದುಕೊಳ್ಳೋಣ. ಇಲ್ಲಿ ಈ ದುರಾಚಾರಿಯಾದ ಸ್ತ್ರೀ, ಹಣ ಇದೆ, ಅದರ ಮೇಲೂ ಮನಸ್ಸಿಲ್ಲ, ಹೆಸರಿಲ್ಲ, ಅದರ ಬೇಕೂ ಮನಸ್ಸಿಲ್ಲ, ಗೌರವ ಇಲ್ಲ, ಸ್ಥಾನಮಾನ ಇಲ್ಲ, ಯಾವುದೂ ನನಗೆ ಬೇಡ, ದೇವರನ್ನು ನೀನು ಬೇಕು. ದೇವರ ಪಾದಕ್ಕೆ ಹೋದಲು. ಅದು ಕೊಟ್ಟಂಥ ಬಹುಮಾನ ಏನು? ಇಡೀ ಲೋಕದಲ್ಲಿ ನನ್ನ ಬಗ್ಗೆ ಹೇಳೋ ಜಾಗದಲ್ಲಿ ಇವಳ ಬಗ್ಗೆ ಹೇಳ್ಬಿಡ್ತಾರೆ. ನೋಡಿ, ಯಾರಿಗೆ ಸ್ಥಾನ ಸಿಕ್ಕಿದೆ ಯೋಚನೆ ಮಾಡಿ ನೋಡಿ. ಸತ್ಯವೇದದಲ್ಲಿ ನಾನು ಒಂದು ಪ್ಲೇಸ್ ಕೊಟ್ಟಿದ್ದಾರೆ. ಒಬ್ಬ ವಿಶ್ವಾಸಿಯಾಗಿ ಬಂದಂಥ ಸ್ಥಳದಲ್ಲಿ, ಒಂದು ಅದ್ಭುತ ಹೊಂದ್ಕೊಂಡಂಥ ಸ್ಥಳದಲ್ಲಿ ಒಬ್ಬ ಕೆಟ್ಟವನಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಇದೇ ಫಸ್ಟ್ ಪ್ಲೇಸ್ ಅಂತ ನಾನು ನೆನೆಸ್ತೀನಿ. ಯಾಕೆ ಹೇಳಿ? ಯೇಸು ಸ್ವಾಮಿ ಹೆಸರು ಎಲ್ಲೆಲ್ಲ ಸಾರಲ್ಪಡ್ತದೋ ಈಕೆ ಬಗ್ಗೆ ಮಾತಾಡ್ತಾರೆ, ನೆನಪಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಇಂಥ ಭಾಗ್ಯ ನನಗೂ ನಿಮಗೆ ಬೇಕಾ? ಎರಡೇ ಕಾರ್ಯ. ಇರುವುದ ಮೇಲೂ ನನ್ನ ಮನಸ್ಸು ಬೇಡ, ಇಲ್ಲದೆ ಇರುವುದ ಬಗ್ಗೆ ನನ್ನ ಮನಸ್ಸು ಬೇಡ. ಕರೆದಂಥ ನೀನು ನನ್ನ ಕರೆದಿದ್ದೀವಿ. ಕರೆದಂಥ ಉದ್ದೇಶವನ್ನು ನಿನ್ನನ್ನು ಪ್ರೀತಿಸಲಿಕ್ಕಾಗಿ ವಾರದ 7 ದಿನವು, ತಿಂಗಳ 30-31 ದಿನವು, ವರ್ಷದ 365 ದಿನವು ನಾನು ನಿನ್ನ ಪ್ರೀತಿಸ್ತೀನಿ. ಆಮೇಲೆ ಈ ತೀರ್ಮಾನ ಮಾಡೋಣ. ಖಂಡಿತವಾಗಿ ನನ್ನನ್ನು ನಿನ್ನನ್ನು ಈ ಸ್ತ್ರೀಗೆ ಕೊಟ್ಟ ಸನ್ಮಾನವಂತೆ ಸನ್ಮಾನಿಸುವ ದೇವರು ನಮಗಿದ್ದಾರೆ. ಕರ್ತನೆ ವಾಕ್ಯದ ಮೂಲಕ ನಿಮ್ಮನ್ನು ಹೇಳುವಾಗ ಆಶೀರ್ವಾದ. ಆಮೇಲೆ ಎದುರಿಟ್ಕೊಂಡು